ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. 106ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಆಸಕ್ತಿ ಇರತಕ್ಕಂಥವರು ಶೀಘ್ರವಾಗಿ ಜಾಯ್ನ್ ಆಗಿ, ಅದರ ಜೊತೆಗೆ ಕುಟುಂಬ ಸಮೇತರಾಗಿ ಕಲಿತಕ್ಕಂಥ ಒಂದು ವಿಚಾರದಲ್ಲಿ ಬಹಳ ಅನುಕೂಲ ಆಗ್ತಕ್ಕಂಥದ್ದು. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಷ್ಟಗಳು ಬರ್ತಕ್ಕಂಥ ಸಮಯ ಗೊತ್ತಾಗುತ್ತೆ, ದುಡ್ಡು ಹಾಳು ಮಾಡ್ಕೊಳ್ತಕ್ಕಂಥ ಸಮಯ ಗೊತ್ತಾಗುತ್ತೆ, ಕಾಯಿಲೆ ಬರ್ತಕ್ಕಂಥ ಒಂದು ಸಮಯ ಗೊತ್ತಾಗುತ್ತೆ. ಕಂಟ್ರೋಲ್ ಮಾಡ್ಕೋಬಹುದು. ಅದರಿಂದ ಸ್ವಲ್ಪ ಒಂದು ಪರಿಹಾರಗಳನ್ನ, ದಾನಗಳನ್ನ ಮಾಡಿ, ಹಾಗೆ ದಾನಗಳ ಜೊತೆ ಇರ್ತಕ್ಕಂಥ ಒಂದು ಉಂಗುರ ರುದ್ರಾಕ್ಷಿ ಹಾಕೊಂಡು ಖಂಡಿತ ಅದರಿಂದ ಒಂದು 30-40% ಬದಲಾಗ್ಬೋದು. ಹಾಗೆ ಸಾಮಾನ್ಯವಾಗಿ ಒಂದು ಗ್ರಹ ಫಲ ಕೊಟ್ಟಿಲ್ಲ ಅಂತಂದ್ರೆ ಯಾವ ರೀತಿಯ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಚಾರಗಳು ಕೂಡ ಆಗೋದಿಲ್ಲ. ಇಲ್ಲಿ ನಾನು ಸಾಮಾನ್ಯವಾಗಿ 1-2 ವಿಚಾರ ಹೇಳಕ್ ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ಬುಧ ದೇಶ ನಡೀತಾ ಇದೆ. ಆ ಬುಧ ದೇಶದಲ್ಲಿ 6ನೇ ಮನೆ, 10ನೇ ಮನೆ, 5ನೇ ಮನೆ, ಈ ತರ ಒಂದು ಕೆಲವು ಮನೆಗಳು ನಕ್ಷತ್ರದಲ್ಲಿ ಬರ್ತವೆ. ಸಾಮಾನ್ಯವಾಗಿ ಆಚೆ ಕಡೆ ಈ ಪರಾಶರ ಸಿಸ್ಟಮ್ ಓದಿರ್ತಕ್ಕಂಥವ್ರು, ಪರಾಶರ ಮಾಡ್ತಕ್ಕಂಥವ್ರು 7ನೇ ಮನೆಗೆ ಶಾಂತಿ ಮಾಡ್ತಕ್ಕಂಥದ್ದು ಇರುತ್ತೆ. ಈ ಶಾಂತಿ ಅನ್ನೋ ಒಂದು ವಿಚಾರವೇ ಸುಳ್ಳು. ಎಲ್ಲಿ ಕೂತ್ಕೊಳ್ತಾವ ಅಲ್ಲಿ ಫಲ ಕೊಡ್ಲೇಬೇಕು. ಈ ಕಾನ್ಸೆಪ್ಟ್ ಕಂಪ್ಲೀಟ್ಲಿ ರಾಂಗ್. 7ನೇ ಮನೇಲಿ ಶನಿ ಕೂತ್ಕೊಂಡ್ರೆ ಅಲ್ಲಿ ಮದುವೆ ಲೇಟ್ ಮಾಡ್ತಾನೆ, ಮದುವೆ ಕೊಡಲ್ಲ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎಷ್ಟೋ ಜನರದ್ದು 7ನೇ ಮನೇಲಿ ಶನಿಲಿ ಕೂತಿದೆ, ಕರೆಕ್ಟ್ ಟೈಮ್ಗೆ ಮದುವೆ ಆಗಿದೆ, ಇನ್ನು ಬೇಗನೂ ಆಗಿದೆ. ಸೊ ದಶಾಭುಕ್ತಿಗಳು ಯಾವುದು ತೋರಿಸುತ್ತೆ, ಯಾವುದು ಕೊಡಲ್ಲ ಅನ್ನತ್ತೆ, ಅದು ಕೊಡಲ್ಲ. ಬುಧ ದಶೆ ನಡೀತಾ ಇರುತ್ತೆ. 7ನೇ ಮನೇಲಿ ಶನಿನೋ ಅಥವಾ ರಾಹುನೋ ಅಥವಾ ಮಂಗಳನೋ ಇದ್ದಾಗ ಈ ಪರಾಶರದವರು 7ನೇ ಮನೆಗೆ ಶಾಂತಿ ಅಂತ ಹೇಳ್ತಾರೆ. ಅದು ಕಂಪ್ಲೀಟ್ಲಿ ರಾಂಗ್. ಯಾರಿಗೆ ಅಥಾರಿಟಿ ಇರುತ್ತೆ, ಹೂ ವಿಲ್ ಹ್ಯಾವ್ ದಿ ಅಥಾರಿಟಿ? ಪ್ರತಿಯೊಬ್ಬ ಮನುಷ್ಯನ ಇಂಡಿವಿಜುವಲ್ ಲೈಫಲ್ಲಿ ಅಥಾರಿಟಿ ಇರೋದೇ ದಶಗಳಿಗೆ. ಒಬ್ಬ ಮನುಷ್ಯ ಸಮಸ್ಯೆಗೆ ಸಿಲುಕಿದಾನೆ ಅಂತಂದ್ರೆ ದಶಾಭುಕ್ತಿ, ಅಂತರ್ಭುಕ್ತಿನೇ ಕಾರಣ. ಒಬ್ಬ ಮನುಷ್ಯ ಸಮಸ್ಯೆಯಿಂದ ಆಚೆ ಬಂದಿದ್ದಾನೆ ಅಂತಂದ್ರೆ ದಶಾಭುಕ್ತಿ, ಭುಕ್ತಿಯೇ ಕಾರಣ. ಒಬ್ಬನಿಗೆ ಎಜುಕೇಶನ್ ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಉತ್ತಮವಾಗಿರ್ತಕ್ಕಂಥ ಅಂಕಗಳು ಬಂದಿದೆ ಅಂತಂದ್ರೆ ದಶಾಭುಕ್ತಿ, ಅಂತರ್ಭುಕ್ತಿಯೇ ಕಾರಣ. ಜಾಬ್ ಸಿಕ್ಕಿದೆ ಅಂತಂದಾಗ ಆ ಜಾಬಲ್ಲಿ ಇರ್ತಕ್ಕಂಥ ವ್ಯವಸ್ಥೆ, ಜಾಸ್ತಿ ಹಣ, ಕಮ್ಮಿ ಹಣ, ಒಳ್ಳೆ ಕೆಲಸ, ಸ್ವಲ್ಪ ಕಮ್ಮಿ ಕೆಲಸ, ಮೀಡಿಯಂ ಕೆಲಸ, ಒಟ್ಟಲ್ಲಿ ಕೆಲಸ ಸಿಕ್ಕಿದಾಗ ದಶಾಭುಕ್ತಿ, ಅಂತರ್ಭುಕ್ತಿನೇ ಇಂಪಾರ್ಟೆಂಟು. 10ನೇ ಮನೇಲಿರ್ತಕ್ಕಂಥ ಸೂರ್ಯ ಅಥವಾ 10ನೇ ಮನೇಲಿರ್ತಕ್ಕಂಥ ಗುರು, ಪರಾಶರ ಹೇಳ್ತಕ್ಕಂಥದ್ದು, ಪರಾಶರ ಸಿಸ್ಟಮ್ ಫಾಲೋ ಮಾಡ್ತಕ್ಕಂಥದ್ದು, ಕಾಂಪೌಂಡರ್ಗಳು ವರ್ಕೇ ಆಗಲ್ಲ. ಅವೆಲ್ಲ 10ನೇ ಮನೇಲಿ ಅವರಿದ್ದಾರೆ, ಇವರಿದ್ದಾರೆ, ವರ್ಕೇ ಆಗಲ್ಲ. ಇದು 100% ಗ್ಯಾರಂಟಿ. ಹಾಗೆ ಕೆಲಸ ಸಿಗ್ತಕ್ಕಂಥ ಸಮಯನೂ ಕೂಡ ಅಂತರ್ಭುಕ್ತಿಲಿ ಸಿಗುತ್ತೆ ಹೊರತು ಬೇರೆ ಯಾವ ರೀತಿನೂ ಹೇಳಕ್ಕಾಗಲ್ಲ. ಸುಮ್ಮನೆ ಊಹೆ ಮೇಲೆ 10ನೇ ಮನೇಲಿ ಗುರು ಇದ್ದಾನೆ ಅಥವಾ ಅವ್ನು ನೋಡ್ತಾ ಇದ್ದಾನೆ, ಇವನ್ ನೋಡ್ತಾ ಇದ್ದಾನೆ, ರಾಹು ಇಲ್ಲಿಂದ ನೋಡಿ ಲೇಟ್ ಮಾಡ್ತಾ ಇದ್ದಾನೆ, ರಾಹು ಪೂಜೆ ಶಾಂತಿ ಮಾಡಿದ ತಕ್ಷಣ ಅಲ್ಲಿ ವಾಂತಿ ಆಗ್ಬಿಡುತ್ತೆ. ಇವೆಲ್ಲ ಬರೀ ಸುಳ್ಳು. ಫಾರ್ ಎಕ್ಸಾಂಪಲ್, ಇವಾಗ ಚಂದ್ರ 8ನೇ ಮನೇಲಿ ಕೂತಿದ್ದಾನೆ, ಚಂದ್ರ ಅಂತರ್ಭುಕ್ತಿ ನಡೀತಾ ಇದೆ. 10ನೇ ಮನೇಲಿ ರಾಹು ಕೂತಿದೆ. ಕೆಲಸ ಸಿಕ್ಕಿಲ್ಲ ಅಂತಂದಾಗ ಏನ್ ಮಾಡ್ತಾರೆ? ಈ ಕಾಂಪೌಂಡರ್ ಹತ್ರ ಹೋಗ್ತಿರೋ ಅಥವಾ ಪರಾಶರ ಸಿಸ್ಟಮ್ ಹತ್ರ ಹೋಗ್ತಿರೋ? ನೋಡಿ, 10ನೇ ಮನೇಲಿ ರಾಹು ಕೂತಿದ್ದಾನೆ. ರಾಹು ಒಳ್ಳೆಯವನಲ್ಲ. ಕೂತಿರ್ತಕ್ಕಂಥದ್ದು ಯಾವುದೋ ಒಂದು ಕ್ಷೇತ್ರದಲ್ಲಿ ಕೂತದೆ, ಅವೆಲ್ಲ ರಾಶಿ ಗೀಸಿ ಎಲ್ಲ ಹೇಳಿ ಸ್ವಲ್ಪ ರಾಹು ಶಾಂತಿ ಮಾಡಿ ಅಂತ ಹೇಳ್ತಾರೆ. ಆಕ್ಚುಲಿ ನಡೀತಾ ಇರ್ತಕ್ಕಂಥ ಅಂತರ್ಭುಕ್ತಿ ಚಂದ್ರಂದು. ಚಂದ್ರ ಏನ್ ಇಂಡಿಕೇಶನ್ ಮಾಡ್ತಾ ಇದ್ದಾನೆ ಅಂದ್ರೆ 8ನೇ ಮನೆ ಇಂಡಿಕೇಶನ್ ಮಾಡ್ತಾ ಇದ್ದಾನೆ. ಸೊ ಚಂದ್ರ 8ನೇ ಮನೆ ಇಂಡಿಕೇಶನ್ ಮಾಡಿದ್ರೆ ಚಂದ್ರ ಕೊಡಲ್ಲ. ಅವ್ರೇನಾದ್ರು ಹೋಗಿ ಚಂದ್ರನಿಗೆ ಅಡ್ರೆಸ್ ಮಾಡಿದ್ರೆ ಕೆಲಸ ಸಿಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇವ್ರು ಹೋಗ್ಬಿಟ್ಟು ರಾಂಗ್ ಅನಾಲಿಸಿಸ್, ರಾಂಗ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು
ರಾಹುಗೆ 10ನೇ ಮನೇಲಿ ಕೂತಿದ್ದಾನೆ. ಇವ್ರ ತಲೆಲೆಲ್ಲ ಏನಿದೆ ಗೊತ್ತಾ, ಪರಾಶರ ಓದಿರೋರ್ದೆಲ್ಲಾನು. ನಾನು ಪರಾಶರ ಓದ್ಕೊಂಡೇ ಬಂದಿದ್ದು 20 ವರ್ಷ. ರಾಂಗ್, ಕಂಪ್ಲೀಟ್ಲಿ ರಾಂಗ್ ಆಯ್ತು. ಈ ಕಾಂಪೌಂಡರ್ ತಲೆಲೆಲ್ಲ ಏನಿದೆ ಗೊತ್ತಾ, ಈ ರಾಹು ಕೇತು ಶನಿಗಳೆಲ್ಲ ಕೆಟ್ಟದ್ದು, ಅವರೆಲ್ಲ ಕೆಟ್ಟವ್ರು. ಎನಿ ಟೈಮ್ ತಗೊಳ್ಳಿ, ಅವ್ರು ಕೆಟ್ಟವರು. ಶನಿ, ರಾಹು, ಕೇತುಗಳು ಕೆಟ್ಟವರು. ಯಾವತ್ತಿದ್ರೂ ಕೂಡ, ಯಾವಾಗಾದ್ರೂ ಕೂಡ ಗುರು ಒಳ್ಳೆಯವನು, ಶುಕ್ರ ಒಳ್ಳೆಯವನು, ಬುಧ ಒಳ್ಳೆಯವನು. ಇದು ಸಾಮಾನ್ಯವಾಗಿ ಪರಾಶರ ಮತ್ತೆ ಕಾಂಪೌಂಡರ್ಗಳು ಹೇಳ್ತಕ್ಕಂಥದ್ದು. ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಅನೇಕ ಜಾತಕಗಳನ್ನ ತಗೊಂಡು ಅವರ ದಶಾಭುಕ್ತಿಗಳನ್ನ ಅನುಸರಿಸಿದ್ರೆ ಅವಾಗ ತಿಳಿಯುತ್ತೆ, ಗುರುಗ್ರಹನೂ ಕೂಡ ಜೈಲಿಗೆ ಕಳಿಸಿದೆ, ಅದೇ ರಾಹು ಗ್ರಹನೂ ಕೂಡ ಜೈಲಿಂದ ಬಿಡುಗಡೆ ಮಾಡಿಸಿರುತ್ತೆ. ಶುಕ್ರ ಗ್ರಹನೂ ಕೂಡ ಹಾಸ್ಪಿಟಲ್ಗೆ ಹಾಕಿರುತ್ತೆ, ಕೇತು ಗ್ರಹ ಕೂಡ ಹಾಸ್ಪಿಟಲಿಂದ ಆಚೆ ಹಾಕಿರುತ್ತೆ, ಕರ್ಕೊಂಡ್ಬಂದಿರುತ್ತೆ, ಡಿಸ್ಚಾರ್ಜ್ ಮಾಡಿಸಿರುತ್ತೆ. ಆ ರೀತಿ ಬೇಕಾದಷ್ಟಿದಾವೆ. ಮನೆಗಳ ಮೇಲೆ ಡಿಪೆಂಡ್ ಆಗುತ್ತೆ, ನಾಟ್ ಆನ್ ಗ್ರಹ. ಗ್ರಹ ಕಾರಕತ್ವ ಬೇರೆ. ಅವೆಲ್ಲ ಹೇಳಿದ್ನಲ್ಲ, 7ನೇ ಮನೇಲಿ ಶನಿ ಕೂತ್ಕೊಂಡ್ರೆ ಮದುವೆ ಕೊಡಲ್ಲ, ರಾಹು ಕೂತ್ಕೊಂಡ್ರೆ ಮದುವೆ ಕಟ್ ಮಾಡ್ತಾನೆ. ಸಾಕಷ್ಟು ಮಹಿಳೆಯರು ಇದರಿಂದ ಬಿದ್ದಿದ್ದಾರೆ. ಸಾಕಷ್ಟು ಮಹಿಳೆಯರು ಈ ಬೆಳಗಿನ ಚಾನೆಲ್ ನೋಡಿಕೊಂಡು ಈ ಗುರು ಶುಕ್ರ ಬುಧ ಒಳ್ಳೆಯವನು ಅನ್ಕೊಂಡು ಶನಿ ರಾಹು ಕೇತು ಕೆಟ್ಟವನು ಅನ್ಕೊಂಡು ನಿಮಗೆ ನೀವೇ ಕರ್ಮ ಕಟ್ಕೊಳ್ತಾ ಇದ್ದೀರಾ. ಇನ್ ಸಂಬಡೀಸ್ ಹಾರೋಸ್ಕೋಪ್ ನಾನು ನೆಕ್ಸ್ಟ್ ವೀಕಿಂದ 7.5 ಸ್ಟಾರ್ಟ್ ಮಾಡ್ತೀನಿ. 7.5 ಬೇರೆ ಎಲ್ಲರೂ ಒಯ್ಕೋತಾ ಇದ್ದಾರೆ ಲಬೋ ಅಂತ. ದಶಾಭುಕ್ತಿಲಿ ಶನಿ ಇದ್ರೆ ಮಾತ್ರ ಅದನ್ನು ತಗೊಳ್ಬೇಕು, ಅದು ಬಿಟ್ರೆ 7.5 ಎಫೆಕ್ಟೇ ಮಾಡಲ್ಲ ಯಾರಿಗೂ. ಅದನ್ನು ಹೇಳಿದ್ದೀನಿ. ಮದುವೆ ಜೀವನ ಚೆನ್ನಾಗಿದೆಯಾ ಅಂತ ಹೇಳಕ್ಕೆ ದಶಾಭುಕ್ತಿ ಅಂತರ್ಭುಕ್ತಿನೇ ಹೇಳುತ್ತೆ. ಮದುವೆ ಜೀವನ ಕೆಟ್ಟೋಗಿದೆ, ಡಿವೋರ್ಸ್ ಆಗಿದೆ, ಸಪರೇಷನ್ ಇದ್ದಾರೆ, ಹೋಗಿದೆ ಅಂದ್ರೆ ಅದನ್ನು ಕೂಡ ದಶಾಭುಕ್ತಿ ಅಂತರ್ಭುಕ್ತಿನೇ ಹೇಳೋದು. 7ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಅಲ್ಲ, 2ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಅಲ್ಲ, 8ನೇ ಮನೇಲಿ ಕೂತಿರ್ತಕ್ಕಂಥ ಗ್ರಹ ಅಲ್ಲ. ಈ ಕಾಂಪೌಂಡ್ರು ಪರಾಶರದವ್ರು ನೋಡೋದೇ 2, 7, 8. ಅದು ನಾನು ನೋಡ್ತಾ ಇದ್ದೆ ಮುಂಚೆ. ಫ್ಲಾಪ್ ಆಗ್ತಾ ಇತ್ತು, ನಾನು ಹೇಳೋದೆಲ್ಲ. ತುಂಬಾನೇ ಚೆನ್ನಾಗಿ ಓದಿ ನೋಡಿದಾಗೆಲ್ಲ ಫ್ಲಾಪ್ ಆಗ್ತಾ ಇತ್ತು. ಫಾರ್ ಎಕ್ಸಾಂಪಲ್ 7ನೇ ಮನೇಲಿ ಗ್ರಹನೇ ಇಲ್ಲ, ಯಾರ್ದೋ ಲೇಟ್ ಆಗೋಯ್ತು, ಆಗ್ತಾ ಇಲ್ಲ. ಅವಾಗ ಶನಿ ಏನಾದ್ರು ವೀಕ್ಷಣೆ ಮಾಡ್ತಾ ಇದ್ದಾನೆ 7ನೇ ಮನೆಗೆ, 3ನೇ ಮನೆ, 7ನೇ ಮನೆ, 10ನೇ ಮನೆ ದೃಷ್ಟಿಯಿಂದ ನೋಡ್ತಾ ಇದ್ದಾನ, ಅದು ನೋಡ್ಕೋದು, ಓ ಶನಿಯಿಂದ ಅಂತ. ಯಾವಾಗ ದಶಾ ಭುಕ್ತಿಲೆ ಕೂತ್ಕೊಂಡ್ವಿ ಅಲ್ಲಿ ಅರ್ಥ ಆಗೋಯ್ತು, ಅದಲ್ಲ ತಪ್ಪು. ಸೂರ್ಯದಶ ನಡೀತಾ ಇರ್ಬೋದು, ಸೂರ್ಯದಶ 6 ವರ್ಷ ಇರ್ತಕ್ಕಂಥದ್ದು. ಆ ದಶಾ ಪೂರ್ತಿ 5ನೇ ಮನೆ, 10ನೇ ಮನೆ, 6ನೇ ಮನೆ, 1ನೇ ಮನೆ ತೋರಿಸ್ತಾ ಇದೆ, ಮದುವೆ ಕೊಡಲ್ಲ. ಅಂತ ಟೈಮಲ್ಲಿ ಕುಂಡಲಿ ನೋಡ್ಬಿಟ್ಟು ಶನಿ ಇರ್ತಕ್ಕಂಥ ಸ್ಥಾನದಿಂದ 7ನೇ ಮನೆ ನೋಡಿದಾಗ 3ನೇ ಮನೆ, 7ನೇ ಮನೆ, 10ನೇ ಮನೆ ದೃಷ್ಟಿಯಿಂದ 7ನೇ ಮನೆ ನೋಡಿದಾಗ ಮದುವೆ ಲೇಟ್ ಏನೋ ಅಂತ ನಾವು ಪರಾಶರದಲ್ಲಿ ಹಿಂಗೆ ಹೇಳ್ತಾ ಇದ್ವಿ. ಎಲ್ಲ ಆನ್ಸರು ದಶಾಭುಕ್ತಿ ಅಂತರ್ಭುಕ್ತಿಲಿ ಬರುತ್ತೆ. ಎಲ್ಲಿವರೆಗೂ ಪರಾಶರದವರು ಕಾಂಪೌಂಡರ್ಗಳು ನಕ್ಷತ್ರ ನಾಡಿ ಸಿಸ್ಟಮ್ ಕಲಿಯಲ್ವೋ ಟೈಮಿಂಗ್ ಹೇಳಕ್ ಕಷ್ಟ ಆಗುತ್ತೆ, ಪ್ರಿಡಿಕ್ಷನ್ ಪರ್ಫೆಕ್ಟ್ ಆಗಿ ಬರಲ್ಲ. ಯಾಕೆಂದ್ರೆ ನಕ್ಷತ್ರ ನಾಡಿ ಮೂಲನೂ ಪರಾಶರನೇ, ಆದ್ರೆ ಸ್ವಲ್ಪ ವಿಭಿನ್ನವಾಗಿ ಪ್ರತಿಯೊಂದು ದಶಾಭುಕ್ತಿ ಮೇಲೇನೆ ನಾವು ನಿಂತ್ಕೊಳ್ತೀವಿ, ಅದು ಬಿಟ್ಟು ಆಚೆ ಹೋಗಲ್ಲ. ಡಿವೋರ್ಸ್ ಆಗಬೇಕು ಅಂದ್ರೂ ಕೂಡ ದಶಾಭುಕ್ತಿ ಅಂತರ್ಭುಕ್ತಿನೇ. ಇಲ್ಲ ಕೆಲವರು ಡಿವೋರ್ಸ್ ಅಪ್ಲೈ ಮಾಡಿ 6 ವರ್ಷ ಆಯ್ತು ಸರ್, 7 ವರ್ಷ ಆಯ್ತು, ಹಾಗೇ ಇಲ್ಲ, ಆಗಲ್ಲ. ಆ ದಶದಲ್ಲಿ 6ನೇ ಮನೆ, 10ನೇ ಮನೆ ಬರಬೇಕು, 11ನೇ ಮನೆ ಬರಬೇಕು. ಪರಾಶರಕ್ಕೆ ಹೋದ್ರೆ ಜಯ ಆಗುತ್ತಾ? 6ನೇ ಅಧಿಪತಿ ನೋಡ್ಬೇಕು ಸರ್, ಶತ್ರುಸ್ಥಾನ ನೋಡ್ಬೇಕು ಸರ್, 6ನೇ ಮನೆ ಯಾರಿದ್ದಾರೆ ಸರ್, ಗುರು, ಆಗ್ಬಿಡುತ್ತೆ ಸರ್, ಗುರು ಆಗ್ಬಿಡುತ್ತೆ. ಶನಿ ಸ್ವಲ್ಪ ಲೇಟ್ ಸರ್, ಮಂಗಳ ಸ್ವಲ್ಪ ಫೈಟಿಂಗ್ ಆಗುತ್ತೆ ಸರ್. ಕಾರಕತ್ವದ ಮೇಲೆ ಜ್ಯೋತಿಷ ಹೇಳ್ಕೊಂಡು ಕೂತಿದ್ದಾರೆ ಎಲ್ಲರೂ. ಮಹಾಪಂಡಿತರು ಅಂತ ಓಡೋಗ್ತಾ ಇರೋರ ಹತ್ರ ಎಲ್ಲ. ಅಳಲೆಕಾಯಿ ಪಂಡಿತ ಅಂತ ಹೇಳ್ತಾರಲ್ಲ, ಅಳಲೆಕಾಯಿ ಪಂಡಿತ ಇವರೆಲ್ಲ. ಕುಂಡಲಿ ನೋಡ್ಕೊಂಡು 6ನೇ ಮನೇಲಿ ಯಾರಿದ್ದಾನೆ, ಯಾರು ಕಾಲ್ ಮಾಡ್ಬೋದು. ಜ್ಯೋತಿಷ್ಯ ಪರಾಶರದವ್ರು ಓದಿರೋ ಕಾಲ್ ಮಾಡಿ. ನನ್ನ ಮೋಸ್ಟ್ಲಿ ಎಷ್ಟೋ ಜನ ಕಾಲ್ ಸಿಗುತ್ತೆ ಅವ್ರ ಬಗ್ಗೆ ಕೇಳ್ಕೊಳಕ್ಕೆ. ಪರಾಶರದವ್ರ ಬಗ್ಗೆ ಏನಾರು ಇತ್ತು ಅಂದ್ರೆ ಡೆಫಿನೆಟ್ಲಿ ಕಾಲ್ ಮಾಡ್ಬೋದು, ಕೇಳ್ಬೋದು.
ಯಾಕಂದ್ರೆ ನಮ್ಮ ಸಂಸ್ಥೆ ಡಾಕ್ಟರೇಟ್ ಲೆವೆಲ್ವರೆಗೂ ಹೇಳ್ಕೊಡ್ತೀವಿ. ಸೊ ಡಾಕ್ಟರೇಟ್ ಲೆವೆಲ್ ಅಂತಂದ್ರೆ ಪರಾಶರದಲ್ಲಿ ಬರ್ತಕ್ಕಂಥ ಎಲ್ಲಾ ವಿಚಾರಗಳನ್ನು ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ಹೇಳ್ಕೊಡ್ತೀವಿ. ಹೆಚ್ಚು ಕಮ್ಮಿ 900 ಜನ ಡಾಕ್ಟರೇಟ್ ತಗೊಂಡಿದ್ದಾರೆ ನಮ್ಮ ಹತ್ರ. ಬಟ್ ಆದ್ರೆ ಈವೆಂಟ್ಸ್ಗೆ, ಲೈಫ್ಗೆ ದಶಾಭುಕ್ತಿ ಅಂತರ್ಭುಕ್ತಿ ಅಷ್ಟೇ ಫೈನಲ್. ನವಾಂಶನೂ ಇಲ್ಲ, ದಶಾಂಶನೂ ಇಲ್ಲ, ಸಪ್ತಾಂಶನೂ ಇಲ್ಲ, ರುದ್ರಾಂಶನೂ ಇಲ್ಲ, ಅಥವಾ ಅದರೊಳಗಡೆ ಹೋಗಿ ಷಡ್ಬಲ ನೋಡಿದ್ರೂ ಇಲ್ಲ, ಯಾವುದೂ ಇಲ್ಲ. ಅಷ್ಟಕವರ್ಗಕ್ಕೆ ಹೋಗ್ತೀರಾ, ಅದೂ ಇಲ್ಲ. 8 ಪಾಯಿಂಟ್ ಬಂದ್ರೆ ಹಂಗಾಗತ್ತೆ, 4 ಪಾಯಿಂಟ್ ಬಂದ್ರೆ ಇಷ್ಟು. ಅಲ್ಲಿ ಬರ್ತಕ್ಕಂಥ ಕಕ್ಷೆ ನೋಡಿದ್ರೂ ಆಗಲ್ಲ. ಅಷ್ಟಕವರ್ಗದಲ್ಲಿ ಕಕ್ಷೆ ನೋಡ್ಬೇಕ್ರಿ. ಅಷ್ಟಕವರ್ಗದಲ್ಲಿ ನಾನು ಡಿಬೇಟ್ ಮಾಡಿದ್ದೀನಿ. ರಾಹು ಕೇತುಗಳ ದರ್ಶನ ಹೆಂಗ್ ಅನಲೈಸ್ ಮಾಡೋದು ಅಂತ ಅಷ್ಟಕವರ್ಗದವ್ರಿಗೆ ಕೇಳಿದ್ದೀನಿ, ಬಂದಿಲ್ಲ. ಈ ಪಾಯಿಂಟ್ಸ್ ಬಂದ್ರೆ, ಗುರುದಶ ಬಂದ್ರೆ, ತಾನಿರ್ತಕ್ಕಂಥ ಸ್ಥಾನಕ್ಕೆ ಬಿಂದುಗಳು ಜಾಸ್ತಿ ಬಂದ್ರೆ, 28, 30, 40 ಬಂದ್ರೆ, 38, 40 ಬಂದ್ರೆ ಬಹಳ ಅದ್ಭುತವಾಗಿರುತ್ತೆ ದಶ ಅಂತ ಹೇಳ್ತಾರೆ. ಆ ಒಂದು ಗ್ರಹ ಮೋರ್ ದೆನ್ 5 ಪಾಯಿಂಟ್ಸ್ ತಗೊಂಡಿದ್ರೆ 8 ಪಾಯಿಂಟ್ ಒಳಗಡೆ ಅಷ್ಟಕವರ್ಗದಲ್ಲಿ ತುಂಬಾ ದಶ ಒಳ್ಳೆ. ಇದೆಲ್ಲ ಪರಾಶರದ್ದು ಕನ್ಫ್ಯೂಷನ್, ಒಳ್ಳೇದು ಮಾಡುತ್ತೆ ಅಂತ ಹೇಳ್ತಾರೆ. ಆ ಟೈಮಲ್ಲಿ ರಾಹು ಕೇತುಗಳು ಏನ್ ಮಾಡೋದು? ರಾಹು 18 ವರ್ಷ ಏನ್ ಫಲ ಕೊಡ್ತೀರಾ ಅಷ್ಟಕವರ್ಗದಿಂದ? ಕೇತು 7 ವರ್ಷ ಏನ್ ಫಲ ಕೊಡೋದು ಅದರಲ್ಲಿ ಅಷ್ಟಕವರ್ಗದಲ್ಲಿ? ಅದನ್ನ ಬಿಟ್ಬಿಡ್ಬೇಕು, ತ್ಯಜಿಸ್ಬಿಡ್ಬೇಕು. ಹಾಗೆ ಇನ್ನೊಂದು ಯೋಗಗಳು. ಯೋಗಗಳು ಬಂದಿದ ತಕ್ಷಣ ನಮ್ ಕೆಲಸ ಸಿಗುತ್ತಾ? ಎಷ್ಟೊಂದು ಜನಕ್ಕೆ ಎಷ್ಟೊಂದು ಯೋಗ ಇದೆ, ಸರಿಯಾಗಿರೋ ಕೆಲಸ ಸಿಕ್ಕಿಲ್ಲ. ಆ ಯೋಗ ಇದೆ, ನಿಪುಣ ಯೋಗ ಇದೆ, ಗಜಕೇಸರಿ ಯೋಗ ಇದೆ, ಅಖಂಡ ಸಾಮ್ರಾಜ್ಯ ಯೋಗ ಇದೆ, ವಿಪರೀತ ರಾಜಯೋಗ ಇದೆ, ಶ್ರೀನಾಥ ಯೋಗ ಇದೆ, ಉಭಯಚಾರಿ ಯೋಗ ಇದೆ. ಎಲ್ಲ ಯೋಗಗಳು ಎಷ್ಟು ಬೇಕು ಲಿಸ್ಟ್ ಹೇಳ್ತಾನೆ ಹೋಗ್ತೀವಿ. ಪಂಚಮಹಾಪುರುಷ ಯೋಗಗಳು ಬೇಕಾದಷ್ಟು ಜನಕ್ಕೆ ಬರುತ್ತೆ. ಪಂಚಮಹಾಪುರುಷ ಯೋಗಗಳು ಮಿನಿಸ್ಟರ್ಗೂ ಬರುತ್ತೆ, ನಾರ್ಮಲ್ ಮೇಸ್ತ್ರಿಗೂ ಬರುತ್ತೆ. ಪಂಚಮಹಾಪುರುಷ ಯೋಗಗಳು. ಮನಿ ಯೋಗ ಬರುತ್ತಾ ನೋಡ್ಬೇಕು. ಮನಿ ಯೋಗ ದಶದಲ್ಲಿ ನೋಡ್ಬೇಕು. ಮನಿ ಯೋಗ, ಮನೆ ಯೋಗ ಅಲ್ಲ, ಮನಿ ಯೋಗ. ಅದು ದಶ ಮಾತ್ರ ಹೇಳುತ್ತೆ. ಯೋಗ ಇದ್ದಿದ ತಕ್ಷಣ ನಮ್ಗೇನು ಉಪಯೋಗ ಆಗಲ್ಲ. ಆ ಟೈಮ್ ಬರಬೇಕು. ಆ ಯೋಗದ ಟೈಮ್ ಬಂದಾಗ ಅದು ಯೋಗ ಏನ್ ಕೊಡುತ್ತೋ ಅದನ್ನ ನೋಡ್ಬೇಕು. ಗಜಕೇಸರಿ ಯೋಗ ಇದೆ ರೀ, ನನಗೆ ಹೇಳ್ಬಿಟ್ಟಿದ್ದಾರೆ. ಗಜಕೇಸರಿ ಯೋಗ ಅಂದ್ರೆ ಏನು? ಗುರು ಮತ್ತೆ ಚಂದ್ರ ನಿಮ್ಗೆ ಒಳ್ಳೇದು ಮಾಡುತ್ತೆ. ಓಕೆ, ಒಪ್ಕೊಳ್ಳೋಣ. ಗಜಕೇಸರಿ ಯೋಗ ಇದ್ರೆ ಒಪ್ಕೊಳ್ಳೋಣ, ಒಳ್ಳೇದಾಗುತ್ತೆ ಅಂತ. ಗಜಕೇಸರಿ ಯೋಗ ಇದ್ದಾಗ, ಗುರುದಶ ಬಂದಾಗ, ಯೋಗ ಇದೆ ಸರ್ ಒಳ್ಳೇದಾಗತ್ತಾ? ಅವನು ಕೆಲಸದಲ್ಲಿ ಇರ್ತಾನೆ, ಒಳ್ಳೇದಾಗತ್ತಾ ಸರ್? ಗುರು ಎಲ್ಲಿ ಕೂತ್ಕೊಂಡಿರ್ತಾನ ಆ ವಿಚಾರ ಕೊಡ್ತಾನೆ ಹೊರತು, ಗಜಕೇಸರಿ ಯೋಗದಲ್ಲಿ ಯೋಗ ಅಂದ ತಕ್ಷಣ ಸಾಮಾನ್ಯ ಜನರ ತಲೆಯಲ್ಲಿ ಕಾಸು ಬರ್ತದೆ, ಕಾರ್ ಬರ್ತದೆ, ಮನೆ ಬರ್ತದೆ. ಯೋಗ ಅಂದ್ರೆ ಆ ಗುರುಗ್ರಹ ಎಲ್ಲಿ ಕೂತ್ಕೊಂಡಿರ್ತಾನೋ ಆ ವಿಚಾರದ ಬಗ್ಗೆ ಮಾತ್ರ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ 9ನೇ ಮನೆಯಲ್ಲಿ ಗುರು ಕೂತ್ಕೊಂಡ್ರೆ, ಗಜಕೇಸರಿ ಯೋಗ ಫಾರ್ಮ್ ಆಗಿದೆ, ಗುರು ಇನ್ವಾಲ್ವ್ ಆಗಿದ್ದಾನೆ, ಗುರು ದಶನೇ ಬಂತು ಅನ್ಕೊಳ್ಳಿ, 9ನೇ ಮನೆ ಬಂತು ಅಂತಂದ್ರೆ ಅವನು ಧರ್ಮದ ವಿಚಾರದಲ್ಲಿ ಹೆಚ್ಚು ಜ್ಞಾನವನ್ನ ಪಡಿತಾನೆ. ಅದೇ ಗಜಕೇಸರಿ ಯೋಗ. ಹೆಚ್ಚು ವೇದಗಳನ್ನ ಅಧ್ಯಯನ ಮಾಡಕ್ಕೆ ಒಂದು ಒಳ್ಳೆ ಗುರು ಸಿಗ್ತಾರೆ ಅವ್ರಿಗೆ. 9ನೇ ಮನೆ ಗುರು ಸ್ಥಾನ. ನಮ್ಮದೆಲ್ಲ ತಲೆಯಲ್ಲಿ ಯೋಗ ಅಂತಂದ್ರೆ ಕಾಸು, ಯೋಗ ಅಂದ್ರೆ ದುಡ್ಡು, ಯೋಗ ಅಂದ್ರೆ ಹಣ, ಇನ್ ಮಿಕ್ಕಿದ್ದೆಲ್ಲ ಹೆಣ, ಹೆಣ. ಸೊ ಗಜಕೇಸರಿ ಯೋಗ ಇದ್ದಿದ ತಕ್ಷಣ ಚೆನ್ನಾಗಿದೆಯಾ? ಯಾವಾಗ ಆಗತ್ತೆ? ಯಾವಾಗ್ಲೂ ಆಗಲ್ಲ. ಯಾವ ಮನೇಲಿದೆ ನೋಡಿ ಅದು ಮಾತ್ರನೇ ಇನ್ಕ್ರೀಸ್ ಆಗುತ್ತೆ. ಇನ್ ವಿಚ್ ಹೌಸ್ ಗುರು ಇಸ್ ಸೀಟೆಡ್, ಓನ್ಲಿ ದಟ್ ವಿಲ್ ಬಿ ಗಿವನ್, ಅಷ್ಟೇ, ನಥಿಂಗ್ ಎಲ್ಸ್. ಎಕ್ಸ್ಟ್ರಾ ಕೊಡೋದು ಗುರು. ಅಕ್ಕಿ ಮಾರ್ತಕ್ಕಂಥ ಅಂಗಡಿಲಿ ಕೂತ್ಕೊಂಡ್ರೆ, ಗಜಕೇಸರಿ ಯೋಗ ಬಂದ್ರೆ ಯಥೇಚ್ಛವಾಗಿ ಅಕ್ಕಿ ಕೊಡ್ತಾನೆ. ನೀರಿನ ಮಾರೋ ಅಂಗಡಿಲಿ ಏನಾದ್ರು ಗುರು ಕೂತ್ಕೊಂಡ್ರೆ
ಗುರು ದಶ ಬಂದಾಗ ನಿಮ್ಗೆಲ್ಲ ಒಂದೊಂದು ಎರಡೆರಡು ಕ್ಯಾನ್ ತಗೊಂಡು ಹೋಗೋದು, ಒಂದೊಂದು ಇದು ಟ್ರ್ಯಾಕ್ಟರ್ ಕೊಡ್ತಾನೆ, ಒಂದು ಇದು ಕ್ಯಾನ್ ಟ್ರೈ ಕೊಡ್ತಾನೆ. ಜ್ಯೋತಿಷ್ಯನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪರಾಶರ ಓದಿರೋರು. ಯಾಕೆ ನಾನು ಓದಿ ಬಂದಿರೋದು. ಕಾಂಪೌಂಡರ್ಗಳು ಎಸ್ಪೆಷಲಿ ಅವ್ರಿಗೆ ಆ ಕಡೆನೂ ಗೊತ್ತಿಲ್ಲ ಈ ಕಡೆನೂ ಗೊತ್ತಿಲ್ಲ. ಕಾಂಪೌಂಡ್ರು ಮೈದಲ್ಲಿ ತ್ರಿಶಂಕು ಡೈರೆಕ್ಟ್ ಪೂಜೆ. ಗುರು ಫಾರ್ ಎಕ್ಸಾಂಪಲ್ 12ನೇ ಮೇಲೆ ಕೂತ್ಕೊಂಡ್ರೆ ಗಜಕೇಸರಿ ಯೋಗ ಫಾರ್ ಮಾಡಿದ್ರೆ ಏನ್ ಮಾಡೋದು? ವಿಮೋಚನೆ ಬಗ್ಗೆ ಅವನಿಗೆ ಗಜಕೇಸರಿ ಯೋಗ, ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಗಜಕೇಸರಿ ಯೋಗ, ಮೆಡಿಟೇಷನ್ ಬಗ್ಗೆ ಗಜಕೇಸರಿ ಯೋಗ, ಯೋಗದ ವಿಚಾರದಲ್ಲಿ ಗಜಕೇಸರಿ ಯೋಗ, ಜ್ಯೋತಿಷ್ಯದಲ್ಲಿ ರಿಸರ್ಚ್ ಅಲ್ಲಿ ಹೊಸ ಹೊಸ ಐಟಮ್ಸ್ ನ ತರೋದ್ರಲ್ಲಿ ಗಜಕೇಸರಿ ಯೋಗ. ನಮ್ಮವ್ರು ಏನ್ ಮಾಡ್ತಾರೆ? ಗಜಕೇಸರಿ ಯೋಗ ಇದೆಯಾ, ಎಷ್ಟು 2 ಕೋಟಿ ಬರುತ್ತಾ ಸರ್, 3 ಕೋಟಿ ಬರುತ್ತಾ ಸರ್? ಬರುತ್ತೆ ಸರ್ ಗಜಕೇಸರಿ ಯೋಗ ಸರ್. ಹಾಳಾಗೋಗಿದೀವಿ ಆ ಗಜಕೇಸರಿ ಯೋಗ ಅದು ಇದು ಕೇಳಿ. ಈಗ ಅದನ್ನು ಬಿಟ್ಬಿಟ್ಟಿದ್ದಾರೆ. ಗಜಕೇಸರಿ ಯೋಗ ಇದೆ ಅಂತ ಹೇಳಿ 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 ಅವನು ಯಾವನ ತಲೆ ಕೆಟ್ಟವನು ಅದೇನೋ ಹಿಂಗೆಲ್ಲ ಹಾರ ಹಾಕೊಂಡು ಜಾತಕ ನೋಡ್ದ, ಗಜಕೇಸರಿ ಯೋಗ ಇದೆ ನನ್ನ ಮಗ ಅಂದೆ. ನನ್ನ ಮಗ ಬರೀ ಊರು ತಿರ್ತಾವನು, ಅವನು ಯಾವನು ಹೇಳ್ದವನು, ಅವನು ಬರೀ ಜ್ಯೋತಿಷ್ಯ ಎಲ್ಲ ಸುಳ್ಳು, ದುಡ್ಡು ಮಾಡೋದು, ಹಿಂಗೆ ಬರುತ್ತೆ. ಯೋಗಗಳಿರ್ಬೇಕು, ಆ ಯೋಗ ಇರ್ತಕ್ಕಂಥ ದಶ ಬರಬೇಕು. ಯಾವ ಮನೆ ರೆಪ್ರೆಸೆಂಟ್ ಮಾಡ್ತಾನೆ ಆ ಮನೆದು ಮಾತ್ರ ಇಟ್ ವಿಲ್ ಬಿ ಇನ್ಕ್ರೀಸ್ಡ್, ದಟ್ಸ್ ಇಟ್, ಇನ್ನೇನು ಇಲ್ಲ. 4ನೇ ಮನೇಲಿ ಗುರು ಕೂತಿದ್ದಾನೆ, ಗಜಕೇಸರಿ ಯೋಗ ಬಂತು, ಅವನಿಗೆ ಓದೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ, ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಕೆ ಜಾಸ್ತಿ ಇಂಟ್ರೆಸ್ಟ್ ಬರುತ್ತೆ ಮೇಜರ್ಲಿ. ಅಥವಾ ಹಬ್ಬಬ್ಬ ಅಂತಂದ್ರೆ ಒಂದು ಮನೆ ಕಟ್ಟಿಲ್ಲ ಅಂದ್ರೆ ಒಂದು ಮನೆ ಕೊಡ್ತಾನೆ ಅಷ್ಟೇ ಅಷ್ಟೇ. ಗಜಕೇಸರಿ ಯೋಗ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಡುತ್ತೆ. ಗುರುದಶ ಬಂದಾಗ ಏನ್ ಸರ್ ಆಗುತ್ತೆ ಎಲ್ಲ ಕೇಳ್ತಿರ್ಲಿಲ್ಲ ಸರ್. ಗಜಕೇಸರಿ ಯೋಗ ಸರ್, ಗುರುದಶ ಬಂದಾಗ ಚೆನ್ನಾಗಾಗುತ್ತೆ ಸರ್. ಯಾವ ಮನೇಲಿ ಕೂತ್ಕೊಳ್ಳುತ್ತೋ ಅಷ್ಟೇ. ಇನ್ ಕೇಸ್ ಆ ಗುರುಗ ಏನಾದ್ರು 4ನೇ ಮೇಲೆ ಕೂತಿರತಕ್ಕಂಥ ನಕ್ಷತ್ರ 12 ಬಂದ್ಬಿಟ್ರೆ ₹1 ಕೊಡಲ್ಲ. ಗುರು 4ನೇ ಮೇಲೆ ಕೂತಿದ್ದಾನೆ, ಆ ಕೂತಿರ್ತಕ್ಕಂಥ ನಕ್ಷತ್ರದಲ್ಲಿ 3 ನಕ್ಷತ್ರದಲ್ಲಿ 12ನೇ ಮನೆ ಬಂದ್ಬಿಟ್ರೆ, ಅದ್ ಯಾರೋ ಹೇಳಿದ್ರಪ್ಪ ಗಜಕೇಸರಿ ಯೋಗ ಇದೆ ಅಂತ. ಗುರು ಬಂತು, ಚೆನ್ನಾಗಿ ಒಳ್ಳೆ ದಶ ಓಡ್ತಾ ಇತ್ತು. ರಾಹು ದಶದಲ್ಲಿ ಕೋಟಿಗಟ್ಲೆ ಮಾಡಿದೆ, ಗುರು ದಶೆ ಬಂತು, ಎಲ್ಲ ಕಳ್ಕೊಂಡು ಮನೇಲಿ ಕೂತಿದ್ದೀನಿ. ಅವನು ಹೇಳ್ದ ಗಜಕೇಸರಿ ಯೋಗ ಅಂತೆ. ದಿಸ್ ಇಸ್ ವಾಟ್ ಹ್ಯಾಪನ್ಸ್. ಆಲ್ ಯುವರ್ ಪ್ರಿಡಿಕ್ಷನ್ ವಿಲ್ ಬಿ ಫೇಲ್ಡ್. ಒಂದು ಪರಾಶರ ಕಲ್ತಿರ್ತಕ್ಕಂಥವ್ರು ಅವ್ರಿಗೆ ಬೇಜಾರಾಗ್ಬಿಡುತ್ತೆ, ಏನಪ್ಪಾ ಆಗ್ತಾ ಇದೆ ಹಿಂಗೆ ಅಂತ. ಇನ್ನು ಆ ಲೈನಲ್ಲಿ ಇರೋರು, ಅಲ್ಲೇ ಕುತ್ಕೊಂಡಿರೋರು ಏನ್ ಮಾಡ್ತಾರೆ ಫೈನಲಿ, ಇನ್ನು ಸುಳ್ಳು ಹೇಳ್ಕೊಂಡು ಹೋಗ್ಬಿಡೋಣ, ಎಲ್ಲದಕ್ಕೂ ನೆಗೆಟಿವ್ ಹೇಳ್ಬಿಡೋಣ ಅಂತ. ಇವತ್ತಿನ ಕಲಿಯುಗದಲ್ಲಿ ನೆಗೆಟಿವ್ ಇಸ್ ಸೆಲ್ಲಿಂಗ್ ಮೋರ್, ನೆಗೆಟಿವ್ ಇಸ್ ಸೆಲ್ಲಿಂಗ್ ಮೋರ್. ಅದು ಈಸಿ. ಸತ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ನೆಗೆಟಿವ್ ಬಹಳ ಈಸಿ ರೀ. ಯಾರ್ದೋ ಈಗ ಕಾಲ್ ಬರುತ್ತೆ, ದಶಾಭುಕ್ತಿಲಿ ಒಂದು ಮೇ ಜೂನ್ ಜುಲೈ ಒಳಗೆ ಸೆಟ್ ಆಗ್ಬಿಡುತ್ತೆ. ದಶಾಭುಕ್ತಿಲಿ ತೋರಿಸ್ತಾ ಇದೆ. ಈ ಗೊತ್ತಿಲ್ಲದೆ ಏನ್ ಮಾಡ್ತಾರೆ ನೋಡಿ, 7ನೇ ಮಲ್ಲಿ ಅವರಿದ್ದಾರೆ, 8ನೇ ಮಲ್ಲಿ 2ನೇ ಮಲ್ಲಿ ಇವರಿದ್ದಾರೆ, ಬಹಳ ಕಷ್ಟ ಇದೆ, ಒಂದು ಸಣ್ಣ ಪೂಜೆ ಮಾಡಿಸಿ ಸರೋಗುತ್ತೆ. ಬಟ್ ಆದ್ರೆ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಯಾರೋ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ, ಯಾರ್ದೋ ದೃಷ್ಟಿ ಇದೆ, ಮನೇಲಿ ಏನೋ ಒಂದು ಶಾಪವಿದೆ. ಒಂದು ಪೂಜೆ ಮಾಡಿಸಿ ಅದ್ರಲ್ಲಿ 2-3 ತರ ವೆರೈಟಿ ಕೊಡ್ತಾರೆ. ದೊಡ್ಡ ಪೂಜೆ, ಮಿಡ್ ಪೂಜೆ, ಸಣ್ಣ ಪೂಜೆ. ಒಂದು ಮಾವಿನ ಮರಕ್ಕೆ ಕಲ್ಲು ಹೊಡೆಯೋ ತರ. ಟೈಮಿಂಗ್ ಹೇಳಲ್ಲ, ಯಾರು ಬಾಯಲ್ಲಿ ತಗೊಳ್ಳಿ ಆ ಶಾಂತಿ ಮಾಡಿಸಿ, ಈ ಹೋಮ ಮಾಡಿಸಿ, ಆ ಪೂಜೆ ಮಾಡಿಸಿ. ಟೈಮಿಂಗ್ ಹೇಳ್ತಾರಾ? ಒಂದೇ ಸತಿ ಆಗಲ್ಲ. ಕಷ್ಟ ಕಷ್ಟ ಅಂದ್ರೆ ಯಾವಾಗಲೂ ಕಷ್ಟನೇ ಇರುತ್ತೆ. ನೀವು ಯಾವ ಪೂಜೆ ಮಾಡಿದ್ರೆ ಹೋಗಲ್ಲ. ಬೈ ಡೂಯಿಂಗ್ ಪೂಜಾ ಯುವರ್ ಕರ್ಮ ಕೆನಾಟ್ ಬಿ ರಿಮೂವ್ಡ್, ಯು ಹ್ಯಾವ್ ಟು ಅಂಡರ್ಗೋ, ದಟ್ ಈಸ್ ದ ರೂಲ್. ಮ್ಯಾರೇಜ್ ಇಲ್ಲ ಅಂದ್ರೆ ಮ್ಯಾರೇಜ್ ಇಲ್ಲ, ಮುಗೀತು. ಕೆಲವೊಂದ್ಸತಿ ದಶಾಭುಕ್ತಿಗಳು ಮ್ಯಾರೇಜ್ ತೋರಿಸ್ತವೆ. ಆ ಟೈಮಲ್ಲಿ ಆದ್ರೆ ಒಳ್ಳೇದು, ಆಫರ್ಗಳು ಜಾಸ್ತಿ ಬರ್ತವೆ. ಆಗಲ್ಲ, ನಾವಿನ್ನೂ ಸೆಟ್ಲ್ ಆಗಿಲ್ಲ, 30 ವರ್ಷ ಆಯ್ತು, ನಾ ಇನ್ನೂ ಜಾಬ್ ಮಾಡಬೇಕು, ಇನ್ನು ನಾನು ಫಾರಿನ್ಗೆ ಹೋಗ್ಬೇಕು, ಇನ್ನೊಂದು ಏನೋ ಬಿಸ್ನೆಸ್ ಮಾಡಬೇಕು, ಆಮೇಲೆ ಆಗ್ತೀನಿ. 2-3 ವರ್ಷ ಆದ್ಮೇಲೆ ಅದು ಫ್ಲಾಪ್ ಆಗಿರುತ್ತೋ ಇಲ್ವೋ, ಇಲ್ಲಿ ಬಲವಂತಾಗಿ ಅವಾಗ ಹುಡ್ಕಕ್ ಹೋಗ್ತಾರೆ. ದಶಾಭುಕ್ತಿಗಳು ಸಪೋರ್ಟ್ ಮಾಡ್ತಾರಲ್ಲ, ಬಿಕಾಸ್ ಆಫರ್ ಹ್ಯಾಸ್ ಗಾನ್, ಫಿನಿಶ್ಡ್.
ಆಫರ್ ಈಸ್ ಓವರ್. ಯಾವುದೇ ಕಾರಣಕ್ಕೂ ಆಸ್ಟ್ರಾಲಜಿಲಿ ಈವೆಂಟ್ ತೋರಿಸುತ್ತೆ ಅಷ್ಟೇ, ಈವೆಂಟ್ ತೋರಿಸುತ್ತೆ, ಈವೆಂಟ್ ಮಾಡಿಸಲ್ಲ. ದಿಖಾತಾ ಹೈ ಅಷ್ಟೇ, ದಿಖಾತಾ ಹೈ, ತೋರಿಸುತ್ತೆ, ನೈ ಬನಾತಾ ಹೈ, ಮಾಡಿಸಲ್ಲ. ಈಗ ದಶಾಭುಕ್ತಿಗಳು ಫೇವರಬಲ್ ಆಗಿದೆ ಅಂದ್ರೆ ಗಂಡುಗಳು ಜಾಸ್ತಿ ಬರ್ತಾರೆ, ಹೆಣ್ಣುಗಳು ಜಾಸ್ತಿ ಬರ್ತಾ ಇರುತ್ತೆ. ನೋಡಿಕೊಂಡು ಮಾತುಕತೆ ಮಾಡ್ಕೊಂಡು ಮಾಡ್ಕೊಳ್ಳಿ ಅಂತ ಗ್ರಹಗಳು ಹೇಳ್ತವೆ. ಸಾಲಾವಳಿಗೆ ಹೋಗಿ 36 ಬಂತ ಹೋಗಿ ವಿಚಿತ್ರವಾಗಿ ಅವೆಲ್ಲ ಹೇಳಲ್ಲ. ಕೊಟ್ಟಿದ್ದೀನಿ ಹಣೆ ಬರಪ್ಪ, ಕೊಡೋ ಟೈಮ್ ಬಂದಿದೆ, ಈಗ ತಗೊಂಡ್ಬಿಡು. ಹಾಳಾಗೋ ಟೈಮ್ ನೆಕ್ಸ್ಟ್ ಬರ್ತದೆ, ಅದೇನು ಮಾಡೋಕ್ಕಾಗಲ್ಲ. ಈಗ ತೋರಿಸೋ ಟೈಮ್, ಮಾಡ್ಕೊಳ್ಳೋದು ಬಿಡೋದು ನಿಮ್ಮಿಷ್ಟ. ಈಗ ತೋರಿಸೋ ಟೈಮ್ ಮಾಡ್ಕೊಂಡ್ಯಾ, ಚೆನ್ನಾಗಿದ್ಯಾ, ಅಲ್ಲಿವರೆಗೂ ಓಡ್ತಾ ಇರುತ್ತೆ. ಈಗ ನೆಕ್ಸ್ಟ್ ಟೈಮ್ ಬರುತ್ತೆ, ಈಗ ಬಿಡುಗಡೆ ಟೈಮ್ ಇಸ್ ಓವರ್ ಸರ್, ನೀವಿಬ್ರು ಸಪ್ರೇಟ್ ಆಗಬೇಕು ಅಷ್ಟೇನು ಮಾಡೋಕ್ಕಾಗಲ್ಲ. ಸರ್ ಅವತ್ತೆಲ್ಲ ಪೂಜೆ ಎಲ್ಲ ಮಾಡಿಸಿದ್ವಿ ಸರ್, ಅದು ಮಾಡಿಸಿದ್ವಿ. ಪೂಜೆನಾ? ಯಾವ ಪೂಜೆ? ನನ್ನ ಕೆಲಸ ಕೊಟ್ಟಿರೋದು ನಿಮ್ಮ ಕರ್ಮದ ಪ್ರಕಾರ, ಯು ಹ್ಯಾವ್ ಟು ಅಂಡರ್ಗೋ ದಿಸ್ ಪೇನ್, ದಟ್ಸ್ ಇಟ್, ಸಿಂಪಲ್. ಪೂಜೆ ಯಾರು ಪೂಜೆ ಮಾಡಿದ್ರಿ ಅವ್ರನ್ನ ಹೋಗಿ ಕೇಳ್ಕೊಳ್ಳಿ. ನನಗೆ ಪೂಜೆ ಮಾಡಿದ್ರೆ ನನಗೆ ಪೂಜೆ ಮಾಡಿದ್ರೆ ನೀವು ಇನ್ನೂ ಜಾಸ್ತಿ ಮಾಡ್ತೀನಿ. ನನಗೆ ಯಾಕೆ ಪೂಜೆ ಮಾಡಿದ್ರಿ? ನಾನು ಇನ್ನೂ ವಿಶಾಲ ಹೃದಯದಿಂದ ನಿಮ್ಗೆ ಇನ್ನೂ ಸಮಸ್ಯೆ ಜಾಸ್ತಿ ಮಾಡ್ತೀನಿ. ಇಟ್ಸ್ ಎ ವೆರಿ ಟ್ರಿಕಿ ಪ್ಲಾನೆಟ್ಸ್, ಅನುಭವಿಸ್ಲೇಬೇಕು, ಯು ಕೆನಾಟ್ ಎಸ್ಕೇಪ್. ಸೊ ಮದುವೆ ಮಾಡಿಸಲ್ಲ, ಆಫರ್ ಕೊಡುತ್ತೆ, ಮಾಡ್ಕೊಳ್ತೀಯ ಬಿಡ್ತೀಯ ನಿನ್ನೆಡೆ ಬರಹ. ಮುಂದೆ ಮಾಡ್ಕೋತೀನಿ ಅನ್ನೋ ಟೈಮಲ್ಲಿ ಅವಾಗ ಆಫರ್ ಕೊಡ್ತೀನೋ ಇಲ್ವೋ ಗೊತ್ತಿಲ್ಲ. ಇಟ್ ಈಸ್ ಓನ್ಲಿ ಆಫರ್, ಇಟ್ ಈಸ್ ಓನ್ಲಿ ಆಫರ್. ಅಸ್ಟ್ರಾಲಜಿ ಈಸ್ ಓನ್ಲಿ ಆಫರ್, ಡಿಸಿಷನ್ ಈಸ್ ಯುವರ್ಸ್. ಜಾಯ್ನ್ ಆಗಿ ನಮ್ಮ ಕ್ಲಾಸ್ಗೆ, ಆಫರ್ ಟೈಮ್ ನೋಡ್ಕೊಳ್ಳಿ, ತೊಗೊಳೋದು ಬಿಡೋದು ನಿಮ್ಮ ಇಷ್ಟ. ಜ್ಯೋತಿಷನೂ ಅಷ್ಟೇ, ಕಲೀರಿ, ಫೀಸ್ ಹೇಳ್ತೀವಿ. ಲೈಫ್ ಲಾಂಗ್ ನೀವು ನಿಜವಾದ ಹಿಂದೂ ಧರ್ಮದ ಶಾಸ್ತ್ರ ತಿಳ್ಕೋಬಹುದು. ಒಳ್ಳೇದಾಗ್ಲಿ. ಯಾರ್ಯಾರು ಜಾಯ್ನ್ ಆಗ್ತಾ ಇದ್ರೆ ಬನ್ನಿ, ಸಿಗೋಣ, ಮಾತಾಡೋಣ. ಸರ್ವೇ ಜನ ಸುಖಿನೋ ಭವಂತು. ವೈಜ್ಞಾನಿಕವಾಗಿ ಜ್ಯೋತಿಷ್ಯದ ಸತ್ಯವನ್ನು ಸಮಾಜಕ್ಕೆ ಕಲಿಸಿಕೊಡುತ್ತಿರುವಂತಹ ಪಂಡಿತ್ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ತರಗತಿಯು ಮಾರ್ಚ್ 15ರಿಂದ ಪ್ರಾರಂಭವಾಗುತ್ತಿದೆ. ಈ ಗೋಲ್ಡ್ರಿ ಆಸ್ಟ್ರೋ ಆಪ್ ಮೂಲಕ ನಿಮ್ಮ ಜಾತಕದಲ್ಲಿ ಶುಭ ಅಶುಭ ಸಮಯಗಳನ್ನು ತಿಳಿದು ಸರಳ ಪರಿಹಾರಗಳನ್ನು ಮಾಡಿಕೊಳ್ಳುವಂತಹ ವಿದ್ಯೆಯನ್ನು ಕಲಿಯಬಹುದಾಗಿದೆ. ನಕ್ಷತ್ರ ನಾಡಿ ತರಗತಿಗೆ ಇಂದೇ ನೋಂದಾಯಿಸಿ ನಿಮ್ಮ ಜೀವನವನ್ನು ತಿಳಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ರೆ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕಿದ್ರೆ ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂಥ ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು, ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ,
ಯಂತ್ರದ ಒಂದು ಕಾರ್ಯಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂತ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ದೇವತಾ ವಾಹನಗಳಲ್ಲಿ ಗೂಬೆಯು ಶ್ರೀ ಮಹಾಲಕ್ಷ್ಮಿಯ ವಾಹನವಾಗಿದೆ. ಗೂಬೆಯು ಕತ್ತಲನ್ನು ಭೇದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಎಲ್ಲಾ ರೀತಿಯ ಆರ್ಥಿಕ ಸಮೃದ್ಧಿಯನ್ನು ಸೂಚಿಸುತ್ತದೆ. ಗೂಬೆಯ ಉಂಗುರವನ್ನು ಧರಿಸುವುದರಿಂದ ಉತ್ತಮ ಆರ್ಥಿಕ ಬೆಳವಣಿಗೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬಹುದಾಗಿದೆ. ಗೂಬೆಯ ಉಂಗುರಕ್ಕಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಕರೆ ಮಾಡಬಹುದು. ಧನ್ಯವಾದ.